ಆಮೇಲೆ ಪಿ ಎಮ್ ಶ್ರೀ ಸ್ಕೂಲ್ಸ್ ಶಿಕ್ಷಣ ಇಲಾಖೆಯಿಂದ ಎಷ್ಟು ಪಿ ಎಮ್ ಶ್ರೀ ಸ್ಕೂಲ್ಸ್ ಇದ್ದಾವೆ ನಮ್ಮ ಜಿಲ್ಲೆನಲ್ಲಿ? ಹೇಳ್ತೀನಿ ಮೇಡಮ್, ಎಲ್ಲದು ಮಾಹಿತಿ ಕೊಡ್ತೀನಿ. ಪ್ರತಿ ತಾಲೂಕಿನಲ್ಲಿ ಎಷ್ಟೆಷ್ಟಿದ್ದಾವೆ? ಯಾವುದು ಇದರಲ್ಲಿ ಭಾಳ ಚೆನ್ನಾಗಿ ಕಂಡೀಷನ್ ಇದೆ? ಇನ್ಫ್ರಾಸ್ಟ್ರಕ್ಚರ್, ಟೀಚರ್ಸು, ಇಲ್ಲಿ ಎಲ್ಲ ಕಡೆ 100% ಟೀಚಿಂಗ್ ಫ್ಯಾಕಲ್ಟಿ ಇದೆ. ಚೆನ್ನಾಗಿದೆ ಅನ್ನೋದಕ್ಕೆ ಏನು ಕ್ರೈಟೀರಿಯಾ ಅಂದರೆ ಮಿನಿಮಮ್ ಕ್ರೈಟೀರಿಯಾ ಇದೆ ಅನಿಸುತ್ತೆ, ಲೈಕ್ ಶೌಚಾಲಯ, ಇನ್ಫ್ರಾಸ್ಟ್ರಕ್ಚರು, ಟೀಚಿಂಗ್ ಫ್ಯಾಕಲ್ಟಿ. ಸೊ ಅದರಲ್ಲಿ ನೆಕ್ಸ್ಟ್ ಟೈಮ್ ನೀವು ವೆನ್ ಯು ಪ್ರೆಸೆಂಟ್ ಅಲ್ಲ, ಲೈಕ್ ವಾಟ್ ಆರ್ ದ ಪ್ಯಾರಾಮೀಟರ್ಸ್ ಫಾರ್ ಗುಡ್ ಪಿ ಎಮ್ ಸಿ ಸ್ಕೂಲ್ ಅಥವಾ ಆ್ಯಾವ್ರೇಜು ಅನ್ನಂಗೆ ನಮ್ಮ ಡೆಫಿಷಿಯನ್ಸಿ ಏನಿದೆ ಅಂತ ಸೆಟ್ ಮಾಡಿಕೊಂಡು ನಮಗೆ ಕೊಡಿ. ಬಿಕಾಸ್ ಚೆನ್ನಾಗಿದೆ ಅಂತ ಬಾಯಿ ಮಾತಿಲಿ ಹೇಳ್ಬೋದು, ಚೆನ್ನಾಗಿದೆ ಈಸ್ ಆಲ್ ಸಬ್ಜೆಕ್ಟಿವ್. ನಿಮಗೆ ಚೆನ್ನಾಗಿರ್ಬೋದು, ನನಗೆ ಸ್ಟ್ಯಾಂಡರ್ಡ್ಸ್ ಪ್ರಕಾರ ಚೆನ್ನಾಗಿರಲ್ಲ. ಸೊ ಒಂದು ಸ್ಟ್ಯಾಂಡರ್ಡ್ ಸೆಟ್ ಮಾಡಿ ಇದು ಫುಲ್ಫಿಲ್ ಆಗಿದೆ ನಮ್ಮ ಜಿಲ್ಲೆಯಲ್ಲಿರುವಂತಹ 10-12 ಪಿ ಎಮ್ ಶ್ರೀ ಸ್ಕೂಲ್ಸ್ನಲ್ಲಿ ಈ ಪ್ಯಾರಾಮೀಟರ್ಸ್ ಇಲ್ಲಿ ಫುಲ್ಫಿಲ್ ಆಗಿದೆ, ಇಲ್ಲಿ ಫುಲ್ಫಿಲ್ ಆಗಿಲ್ಲ ಅಂತ. ದೆನ್ ವಿ ಕ್ಯಾನ್ ಡಿಸ್ಕಸ್ ಬೇಸ್ಡ್ ಆನ್ ದಟ್. ಚೆನ್ನಗಿರಿಗೆ ಹೋಗಿದ್ದೆ ನಾನು, ಇಟ್ ಇಸ್ ನಾಟ್ ಗುಡ್ ಅಕಾರ್ಡಿಂಗ್ ಟು ಮೀ. ಅದಕ್ಕೆ ಅಂದೆ ಸಬ್ಜೆಕ್ಟಿವ್ ಇರುತ್ತೆ ಚೆನ್ನಗಿರಿನಲ್ಲೂ. ಪ್ಲಾನಿಂಗೇ ಸರಿ ಇಲ್ಲ. ಎಲ್ಲಿ ಬೇಕಲ್ಲಿ ಹೈಸ್ಕೂಲ್ ಇದೆ, ಈಗ ಒಂದು ಕಡೆಯಿಂದ ಸ್ಟಾರ್ಟ್ ಆಗಬೇಕು ಫ್ರಮ್ ಪ್ರೈಮರಿ, ಮಿಡಲ್, ಹೈಸ್ಕೂಲ್. ಎಲ್ಲಿ ಬೇಕಲ್ಲಿ ಗ್ರ್ಯಾಂಟ್ಸ್ ಬಂದಾಗ ಈ ಹಳೆ ಬಿಲ್ಡಿಂಗ್ ಮುಂದೆ ಹೊಸ ಬಿಲ್ಡಿಂಗ್ ಕಟ್ತಾರೆ. ಆ ಮಕ್ಕಳಿಗೆ ಆಟದ ಮೈದಾನನೂ ಸಿಗೋದಿಲ್ಲ, ಇನ್ನೊಂದು ಇಲ್ಲ. ದೆನ್ ಇದರಲ್ಲೂ ಬರೆದಿದ್ದೀರ ನೀವು, ಮೇಲ್ಕಂಡ ತಾಲೂಕುವಾರು ಶಾಲೆಗಳಿಗೆ ಬಿಡುಗಡೆಯಾದ ಅನುದಾನದಲ್ಲಿ ನಿಯಮಾನುಸಾರ ಯು ಹ್ಯಾವ್ ರಿಟರ್ನ್ಡ್. ನಮ್ಮ ರಾಜ್ಯ ಯೋಜನೆ ನಿರ್ದೇಶಕರು ಸಮಗ್ರ ಶಿಕ್ಷಣ ಕರ್ನಾಟಕ ಬೆಂಗಳೂರು ಇವರಿಗೆ ಸುಮಾರು 38 ಲಕ್ಷ ಖರ್ಚು ಮಾಡಿದ್ದೀರಾ, ಉಳಿದಿದ್ದ ಅಮೌಂಟು ವಾಪಸ್ ಕೊಟ್ಟಿದ್ದೀರಾ ಅಂತ. ಅದಕ್ಕೆ ಕೇಳಿದೆ, ಇದು ಚೆನ್ನಾಗಿದೆ ಅನ್ನೋದ್ರ ಡೆಫಿನೇಷನ್ ಏನು ಅಂತ. ಈಗ ಅಲ್ಲಿ ಕೊರತೆ ಇದೆ, ಆದ್ರೂ ಫಂಡ್ಸ್ ಯಾಕೆ ರಿಟರ್ನ್ ಮಾಡಿದ್ದೀವಿ, ಯಾಕೆ ಫಂಡ್ಸ್ನ ಬಳಸ್ಕೊಂಡು ನಾವಲ್ಲಿ ಇನ್ಫ್ರಾಸ್ಟ್ರಕ್ಚರ್ನ ಇಂಪ್ರೂವ್ ಮಾಡಿಲ್ಲ ಅನ್ನೋದು ನನ್ನ ಪ್ರಶ್ನೆ. ಅಲ್ಲ, ಇದು ಗ್ರ್ಯಾಂಟ್ಸ್ ಇದೆ, ಅದಕ್ಕೋಸ್ಕರ ಎಲ್ಲೆಲ್ಲಿ ಫಂಡಿಂಗ್ ನಮಗೆ ಬರ್ತಾ ಇದೆ ಅಲ್ಲಿಂದ ನಮ್ಮ ಡೆವಲಪ್ಮೆಂಟ್ ವರ್ಕ್ಸು ಇನ್ನೂ ಚೆನ್ನಾಗಾಗಲಿ ಅನ್ನೋದಕ್ಕೆ ಅಕೌಂಟಬಿಲಿಟಿ ಕೇಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಟೇಕ್ ದ ಸಬ್ಜೆಕ್ಟ್ ಆಫ್ ಪಿ ಎಮ್ ಶ್ರೀ ಸ್ಕೂಲ್ಸ್ ಆ್ಯಂಡ್ ಆಲ್ ಅದರ್ ಸ್ಕೂಲ್ಸ್ ವೇರ್ ದ ಫಂಡಿಂಗ್ ಇಸ್ ಗುಡ್. ಆ ಸ್ಕೂಲ್ಸ್ನ ನಾವು ಡೆವಲಪ್ ಮಾಡ್ಬೋದು, ಅಡ್ಮಿಷನ್ಸ್, ಗೌರ್ಮೆಂಟ್ ಸ್ಕೂಲ್ಸ್.